ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಅದರಿಂದಾಗಿ ದಯವಿಟ್ಟು ನೋಡಿ ಸುಮ್ಮನಾಗಬೇಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ನಮ್ಮ ಚಾನಲ್ನಲ್ಲಿ ಹೋಳಿಗೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡೋಣ ಬರ್ರಿ. ಹಾಗೆ ನಿಮಗೆ ಯಾರಿಗೆಲ್ಲ ಹೋಳಿಗೆ ಅಂದರೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈಗ ಒಂದು ಕುಕ್ಕರ್ದಾಗ ಒಂದು ಚಹಾ ಕುಡಿಯೋ ವಾಟೆಯಲ್ಲಿ 2 ವಾಟೆದಷ್ಟು ಕಡಲೆಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡು ಬಂದು ನೀರೆಲ್ಲ ಬಸ್ಕೊಂಡು ಈ ಕುಕ್ಕರ್ಗೆ ಹಾಕ್ಕೊಂಡಿವ್ರಿ. ಆಮೇಲೆ ಇದಕ್ಕೆ ಒಂದು ಚರಿಗೆಯಷ್ಟು ನೀರು ಹಾಕ್ಕೊಡ್ರಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಡ್ರಿ. ಹಾಗೆ 1 ಚಮಚನೂ ಒಳ್ಳೆಣ್ಣೆ ಹಾಕ್ಕೊಡ್ರಿ. ಅಂದರೆ ಒಳ್ಳೆಣ್ಣೆ ಹಾಕೋದ್ರಿಂದ ಬ್ಯಾಳೆ ಜಲ್ದಿ ಕುದಿತೈತಿ. ಈಗ ಒಂದು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಈಗ 5ರಿಂದ 6 ವಿಸಿಲ್ ಬರೆಸಿ ಅದನ್ನ ತಣ್ಣಗಾಗಲು ಬಿಡ್ರಿ. ಈಗ ಇನ್ನೊಂದು ಕಡೆ ಒಂದು ಬಟ್ಟಲ್ದಾಗ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಡ್ರಿ. ಅದಕ್ಕೆ 3 ಚಮಚದಷ್ಟು ರವೆ ಹಾಕ್ಕೊಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ. ಉಪ್ಪು, ರವೆ, ಹಿಟ್ಟು 3 ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಒಂದಕ್ಕೊಂದು ಕಲಿಬೇಕು. ಆಮೇಲೆ ಕಲ್ತ ಮೇಲೆ ಇದಕ್ಕೆ ನೀರು ಹಾಕ್ಕೊಡ್ರಿ. ಒಮ್ಮೆ ನೀರು ಹಾಕ್ಕೊಬೇಡ್ರಿ, ಜಾಸ್ತಿ ಆಗುತ್ತೆ. ಸ್ವಲ್ಪವೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಡ್ರಿ. ನೋಡಿ ಕಣಕ ಈ ರೀತಿಯಾಗಿರ್ಬೇಕದು. ಇನ್ನೊಮ್ಮೆ ಚೆನ್ನಾಗಿ ಕಲಿಸ್ಕೊಡ್ರಿ. ಕಲಿಸ್ಕೊಂಡು ಒಂದು ಬಟ್ಲ ಮುಚ್ಚಿ ನೆನೆಯೋದಕ್ಕೆ ಬಿಟ್ಬಿಡ್ರಿ ಅದನ್ನು. ಈಗ ಇನ್ನೊಂದು ಕಡೆ ಬ್ಯಾಳೆ ಕುದಿಯಾಕಿಟ್ಟಿದ್ವಿ, ಅವು ಕುದ್ದದಿಲ್ಲ ಅಂತ ನೋಡೋಣ ಬರ್ರಿ. ಈಗ ಈ ಬ್ಯಾಳೆಯನ್ನು ಒಂದು ಚಮಚ ತೊಗೊಂಡು ಅದರಲ್ಲೇ ನೋಡಿ ಕೈಲೇ ಈ ರೀತಿಯಾಗಿ ಒತ್ತಿದರೆ ಮೆತ್ತಗಾದರೆ ಬ್ಯಾಳೆ ಕರೆಕ್ಟಾಗಿ ಕುದ್ದಿದೆ ಅಂತ ಅರ್ಥ. ಈ ನೀರನ್ನು ಬಸ್ಕೊಡ್ರಿ. ಇದಕ್ಕೆ ಕಟ್ ಅಂತ ಕರೀತಾರೆ. ಈ ಕಟ್ ಸಹ ಬಸ್ಕೊಡ್ರಿ. ಸ್ವಲ್ಪವೂ ನೀರು ಇರಬಾರ್ದು ಈ ಬ್ಯಾಳ್ಯಾಗ. ನೀರಿದ್ದಷ್ಟು ಹೂರಣ ಅಳಕಾಗಿಬಿಡ್ತೈತಿ. ನೋಡಿ ಈಗೆಲ್ಲ ಬಸ್ಕೊಂಡಿರುವ ಬ್ಯಾಳೆಗೆ 2 ವಾಟೆ ಬೆಲ್ಲಕ್ಕೆ 4 ವಾಟೆದಷ್ಟು ಬೆಲ್ಲ ಹಾಕ್ಕೊಂಡಿದ್ದೇವೆ ಇಲ್ಲಿ. ಬ್ಯಾಳೆಯೊಂದಿಗೆ ಸರಿಯಾಗಿ ಕಲಿಸ್ಕೊಡ್ರಿ. ಕಲಿಸ್ಕೊಂಡು ಈಗ ಕರಗಿಸೋಕೆ ಇಡೋಣ. ಪೂರ್ತಿ ಬೆಲ್ಲ ಸರಿಯಾಗಿ ಕರಗಬೇಕು. ನೋಡಿ ಈ ರೀತಿಯಾಗಿ ಕರಗಿದೆಯಲ್ಲ ಅಂತ ಒಂದು ಸಲ ನೋಡ್ಕೊಳ್ಳೋಣ. ಈಗ ಕರಗಿದೆ. ಇದು ಪೂರ್ತಿ ತಣ್ಣಗಾಗಲು ಬಿಡಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡ್ರೆ ಈ ರೀತಿಯಾಗಿ ಹೂರಣ ತಯಾರಾಗುತ್ತೆ. ಈಗ ಇನ್ನೊಂದು ಕಡೆ ಕಣಕ ಇಟ್ಟಿದ್ವಲ್ಲ ಅದನ್ನ ಇನ್ನೊಮ್ಮೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇನ್ನೂ ಸ್ವಲ್ಪ ಮಿದ್ಕೊಳ್ಬೇಕು. ಈಗ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ. ಎಣ್ಣೆ ಹಾಕ್ಕೊಂಡು 1 ನಿಂಬೆಹಣ್ಣಿನ ಗಾತ್ರದಷ್ಟು ಕಣಕ ತಗೊಳ್ರಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ಪೂರಿ ಸೈಜಿಗೆ ಬರೋಷ್ಟು ಅಗಲವಾಗಿ ಮಾಡ್ಕೊಡ್ರಿ ಕಣಕನ. ಮಾಡ್ಕೊಂಡು ಈಗ ಹೂರಣ ತೊಗೊಳ್ರಿ, ಉಂಡೆ ಕಟ್ಕೊಡ್ರಿ. ಈ ರೀತಿಯಾಗಿ ಕೈಲೇ ಉಂಡೆ ಕಟ್ಕೊಂಡು ಕಣಕದಾಗ ಇಡ್ರಿ. ಇಟ್ಟು ಈ ರೀತಿಯಾಗಿ ಹೋಳಿಗೆಯನ್ನು ತುಂಬಿಕೊಡ್ರಿ. ಹೆಚ್ಚಾಗಿರುವ ಕಣಕನ್ನು ತೆಗೆದು ಹಾಕ್ರಿ. ಈಗ ಇನ್ನೂ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿಯಾಗಿ ಒತ್ತಿರಿ. ನೋಡಿ ಈ ರೀತಿಯಾಗಿ ಕೈಯಲ್ಲೇ ನಿಮ್ಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಹೋಳಿಗೆ ಮಾಡ್ಕೊಳ್ಬೋದು. ಈ ಕೈಲೇ ಬೇಡಪ್ಪ ಅಂದರೆ ಲಟ್ಟಣಿಗೆ ತೊಗೊಂಡು ಲಟ್ಟಣಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದರಿಂದಾಗಿ ಲಟ್ಟಿಸ್ಕೊಳ್ಬೋದು. ನಿಮಗೆ ದಪ್ಪ ಬೇಕಾದರೆ ದಪ್ಪ, ತಳಗ ಬೇಕಾದರೆ ತಳಗ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಬೋದು. ಈಗ ಒಂದು ಕಡೆ ಹಂಚು ಕಾಯಕ್ಕಿಟ್ಟಿದ್ವಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಈಗ ಕಾದ ಹಂಚಿಗೆ ಹೋಳಿಗೆ ಹಾಕ್ಕೊಳ್ರಿ. ಒಂದು ಸ್ವಲ್ಪ ಹೋಳಿಗೆ ಸುತ್ತಾರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ರಿ. ಹಾಕ್ಕೊಂಡು ಈಗ ಒಂದು ಚುಚುಕದಿಂದ ಹೋಳಿಗೆಯ ಅಂಚನ್ನೆಲ್ಲ ಬಿಡಿಸ್ಕೊಳ್ರಿ. ಪೂರ್ತಿಯಾಗಿ ಬಿಡಿಸ್ಕೊಳ್ರಿ. ಎಲ್ಲ ಹೋಳಿಗೆ ಸುತ್ತಾರೆ ಬಿಡಿಸ್ಕೊಂಡ್ಮೇಲೆ ಹೊಳಿಸಿ ಹಾಕ್ಕೊಳ್ರಿ. ಹೀಗೆ 2 ಕಡೆ ಬೇಯಿಸ್ಕೊಳ್ಬೇಕು ಹೋಳಿಗೆಯನ್ನು. ಹೋಳಿಗೆ ದಂಡಿ ಸಹ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮೈದಾ ಹಿಟ್ಟು ಆಗಿರೋದ್ರಿಂದ ಜಲ್ದಿ ಬೇಗ ಜೀರ್ಣ ಆಗೋಲ್ಲ. ಅದರಿಂದಾಗಿ ಚೆನ್ನಾಗಿ ಬೇಯಿಸ್ಕೊಳ್ರಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಹೋಳಿಗೆ ತಯಾರಾಯ್ತು. ಇನ್ನೊಂದು ಹೋಳಿಗೆ ಮಾಡಿ ತೋರಿಸ್ತೀನಿ ಬರ್ರಿ.
ನೋಡಿ ಕನಕನ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಕನಕ ತಗೊಳ್ರಿ. ಈ ಕೈಯಿಂದ ಪೂರಿ ಮಾಡುವಷ್ಟು ಅಗಲ ಮಾಡಿಕೊಡ್ರಿ. ಈಗ ಇದಕ್ಕೆ ಹೂರಣ ತುಂಬ್ರಿ. ಉಂಡೆ ಕಟ್ಟಿದ ಹೂರಣವನ್ನು ತುಂಬ್ರಿ. ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಕನಕವನ್ನು ಈ ರೀತಿ ಮೇಲಕ್ಕೆ ತೊಗೊಂಬಂದು ಹೂರಣ ತುಂಬಬೇಕ್ರಿ. ಎಲ್ಲರ ಸ್ವಲ್ಪ ಗ್ಯಾಪ್ ಆತಂದ್ರೆ ಮೈದಾ ಹಿಟ್ಟಿನಿಂದಾಗಿ ಈ ರೀತಿಯಾಗಿ ಅದನ್ನು ಮುಚ್ಚಬೇಕ್ರಿ. ಸ್ವಲ್ಪ ಎಣ್ಣೆ ಹಚ್ಚಿ ಮೇಲೆ ಎಣ್ಣೆ ಹಚ್ಚಿ ಈ ರೀತಿಯಾಗಿ ಒತ್ತಿರಿ. ನೋಡಿ ಈ ರೀತಿಯಾಗಿ ಮಸ್ತಾಗಿ ಬರ್ತೈತೆ ಹೋಳ್ಗೆ. ಈಗ ಮೊದಲು ಹೋಳ್ಗೆ ಹಂಚನ್ನು ಎಡ್ಜಸ್ಸನ್ನು ಚೆನ್ನಾಗಿ ಒತ್ತಬೇಕ್ರಿ. ನೋಡಿ ಇಷ್ಟು ಅಗಲವಾಗಿ ಮಾಡಿದ್ದೀವಿ. ಈಗ ಇನ್ನೂ ಸ್ವಲ್ಪ ಇದಕ್ಕೆ ಹಂಚಿಗೆ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಹಾಕ್ಕೊಂಡು ಹೋಳ್ಗೆ ಹಾಕ್ಕೊಳ್ರಿ. ಮತ್ತು ಹೋಳ್ಗೆ ಸುತ್ತಾರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಒಂದು ಸೈಡು ಬೆಂದ ಮೇಲೆ ಈಗ ಹೋಳ್ಗೆಯ ಎಡ್ಜಸ್ಸನ್ನು ಬಿಡಿಸ್ಕೊಳ್ರಿ. ನೋಡಿ ಹೊಳಿಸಿಕೊಳ್ರಿ. ಆಮೇಲೆ ಹೊಳಿಸ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ರಿ. ಹಾಗೆ ನಮ್ಮದು ಇನ್ನೊಂದು ಚಾನಲ್ ಇದೆ, ವರ್ಷಾ ವ್ಲಾಗ್ಸ್ 84 ಅಂತ. ಅದರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ನೋಡಿ. ಆ ಚಾನಲ್ಗೆ ಸಹ ಸಪೋರ್ಟ್ ಮಾಡಿ. ನೋಡಿ ಈಗ ರುಚಿಕರವಾದ ಬಿಸಿ ಬಿಸಿಯಾದ ಆರೋಗ್ಯಯುತವಾದ ಹೋಳಿಗೆ ಈಸ್ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ